ಓಂ ಶಾಂತಿ. ವೀಕ್ಷಕರ ಅಭಿಮಾನಿಗಳೇ, ಗುರುಮಕ್ಕಳೇ, ನಿಮ್ಮೆಲ್ಲರ ಒಳ್ಳೆದಾಗಲಿ. 48 ದಿನದ ಮಂಡಲ ಪೂಜೆ ಅಥವಾ 48 ದಿನದ ಒಂದು ಸಂಕಲ್ಪ ಸಿದ್ಧಿ. 48 ದಿನ ಪೂಜೆ ಮಾಡಬೇಕು, 48 ದಿನ ಮಂಡಲ ಪೂಜೆ ಮುಗಿಸ್ಬೇಕು. ಹೀಗೆ ಸಾಕಷ್ಟು ಬಾರಿ ನೀವು ಕೇಳಿರ್ತೀರ. ಈಗ ಯಾವುದಾದ್ರೂ ಒಂದು ದೇವಸ್ಥಾನ ಕಟ್ಟಿದಾಗ ಅಲ್ಲಿ ಒಂದು ಮೂರ್ತಿ, ಹೊಸ ಮೂರ್ತಿಯನ್ನು ದೇವಾಲಯದ ಒಳಗಡೆ ಪ್ರಾಣ ಪ್ರತಿಷ್ಠೆ ಮಾಡ್ತಾರೆ. ಇದೆಲ್ಲ ನೀವು ನೋಡಿದಿರ. ಅಲ್ಲಿ ಕೆಲವರು ಮದುವೆ ಆಗಿರೋರು, ಹೆಂಡತಿ ಗಂಡ, ಅವರ ಬಿಳಿ ಸೀರೆ, ಬಿಳಿ ಜಾಕೆಟ್ಟು, ಒಟ್ಟಾರೆ ಬಿಳಿ ಡ್ರೆಸ್, ಗಂಡಸರು ಹೆಂಗಸರು, ಆಮೇಲೆ ಹೂವಿನ ಹಾರಗಳನ್ನು ಹಾಕೊಂಡು ಅಲ್ಲಿ ಏನು ದೇವಸ್ಥಾನ ಮೂರ್ತಿ ಪ್ರತಿಷ್ಠಾಪನೆ ಆಗಿದೆ ಅಲ್ಲಿ ಅವರು ಹೋಮಕ್ಕೆ ಕೂತ್ಕೋತಾರೆ. ಕೆಲವು ಕಡೆ ಗಂಡ ಹೆಂಡತಿ ಇಬ್ಬರೇ ಕೂತ್ಕೋತಾರೆ. ಇನ್ನು ಕೆಲವು ಕಡೆ ಎರಡು ಜೋಡಿ ಅಂದ್ರೆ ಇವರು ಗಂಡ ಹೆಂಡತಿ, ಅವರು ಗಂಡ ಹೆಂಡತಿ, ಹಾಗೆ 3 ಜೋಡಿ, ಹಾಗೆ 4 ಜೋಡಿ, ಹಾಗೆ 5 ಜೋಡಿ, ಹೀಗೆ 10 ಜೋಡಿ, 15 ಜೋಡಿ, 100 ಜೋಡಿ ಕೂಡ, 108 ಜೋಡಿ ಕೂಡ ಕೂತ್ಕೋತಾರೆ. ಯಾತಕ್ಕೆ? ಅಲ್ಲೊಂದು ಹೋಮ ನಡೀತಾ ಇದೆ ಅಥವಾ ಯಾವುದೋ ಒಂದು ದೇವಸ್ಥಾನ ಪ್ರಾಣ ಪ್ರತಿಷ್ಠಾಪನೆ ಆಗ್ತಾ ಇದೆ, ಅಥವಾ ಯಾರ್ದೋ ಮನೆಯಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಆಗಿರುತ್ತೆ, ಅಥವಾ ಇನ್ಯಾವುದೋ ಒಂದು ಯಜ್ಞ, ಯಾವುದೋ ಒಂದು ಸಂಕಲ್ಪ ಲೋಕ ಕಲ್ಯಾಣಕ್ಕಾಗಿ, ಲೋಕದ ಶಾಂತಿಗಾಗಿ. ಇಂದಿನ ಕಾಲದಲ್ಲಿ ರಾಮಾಯಣದಲ್ಲಿ, ತ್ರೇತಾಯುಗದಲ್ಲಿ ದಶರಥ, ಕೈಕೆ, ಕೌಸಲ್ಯ, ಸುಮಿತ್ರಾ ಇವರು ಕೆಲವೊಂದು ಯಾಗಗಳನ್ನು ಮಾಡಿದ್ರು, ಯಜ್ಞ ಯಾಗಾದಿಗಳನ್ನು ಮಾಡಿದ್ರು. ಹಾಗೆ ರಾಜ ಮಹಾರಾಜರು ಯಜ್ಞ ಯಾಗಾದಿಗಳನ್ನು ಮಾಡ್ತಿದ್ರು. ಹಾಗೆ ಋಷಿಮುನಿಗಳು ಕೂಡ ಅಲ್ಲಿ ಕೂಡ ಅವರು ಯಜ್ಞ ಯಾಗಾದಿಗಳನ್ನು ಮಾಡ್ತಿದ್ರು. ಈಗ ರಾಜಕೀಯ ವ್ಯಕ್ತಿಗಳು, ಇಂಡಸ್ಟ್ರಿಯಲಿಸ್ಟ್ಗಳು, ಉದ್ಯಮಿಗಳು, ಹಾಗೆ ರೈತರು, ವ್ಯಾಪಾರಿಗಳು, ಹಾಗೆ ಅಫಿಷಿಯಲ್ ಆಫೀಸರ್ಸ್ ಕೂಡ ಈ ಒಂದು ಯಜ್ಞ ಯಾಗಾದಿಗಳನ್ನು ಮಾಡ್ತಾರೆ. ಆ ಸಮಯದಲ್ಲಿ ಗಂಡ ಹೆಂಡತಿ ಹೂವಿನಾರ ಹಾಕೊಂಡು ಪುರೋಹಿತರ ಸಮೇತ ಅಲ್ಲಿ ಕೂತ್ಕೋಬೇಕಾಗುತ್ತೆ. ಅಲ್ಲಿ ಸಾಕಷ್ಟು ಮಂದಿ ಪುರೋಹಿತರು, ಪೂಜೆ ಮಾಡೋರು ಎಲ್ಲ ಇರ್ತಾರೆ. ಅವ್ರದ್ದೇನೋ ಒಂದು ಪೂಜೆ, ಇಲ್ಲ ಅವರ ಸ್ವಂತಕ್ಕಾಗಿ ಪೂಜೆ ಇರ್ಬೋದು, ಯಾವುದೋ ಒಂದು ಕೆಲಸ ಕಾರ್ಯ ಸಿಗಬೇಕು, ಯಾವುದೋ ಒಂದು ಕೆಲಸ ಕಾರ್ಯದಲ್ಲಿ ಯಶಸ್ಸು ಸಿಗಬೇಕು ಅಂತ, ಅಥವಾ ಯಾವುದೋ ಒಂದು ಮಗಳಿಗೋ ಮಗನಿಗೋ ಒಂದು ಒಳ್ಳೆ ಹೆಣ್ಣೋ ಗಂಡು ಸಿಗಬೇಕಂತ, ಅಥವಾ ಮಕ್ಕಳ ಭಾಗ್ಯ ಇಲ್ಲ ಅಂತ, ಅಥವಾ ಲೋಕ ಕಲ್ಯಾಣಕ್ಕಾಗಿ ಮಳೆ ಇಲ್ಲ, ಮಳೆ ಬರಲಿ, ಎಲ್ಲರಿಗೂ ಶಾಂತಿ ಸಿಗಲಿ, ಈ ರೀತಿ ಯಾವುದೋ ಒಂದು ಸಂಕಲ್ಪ ಇಟ್ಕೊಂಡು ಒಂದು ಯಜ್ಞ ಯಾಗಾದಿಗಳನ್ನು ಮಾಡ್ತಾರೆ. ಆಗ ಮಂಡಲ ಪೂಜೆ, ಯಜ್ಞ ಯಾಗಾದಿಯನ್ನು ಮುಗಿದೋಗುತ್ತೆ. ದೇವಸ್ಥಾನದಲ್ಲೂ ಸಹ ವಿಗ್ರಹವನ್ನ ಪ್ರತಿಷ್ಠಾಪನೆ ಮಾಡ್ತಾರೆ. ಆದರೆ ಆಮೇಲೆ 48 ದಿನ ಅವರು ಈ ಒಂದು ವ್ರತದಲ್ಲಿ ಭಾಗಿಯಾದವರು ಬಹಳ ಶುದ್ಧವಾಗಿರ್ಬೇಕು. ಯಾವುದೇ ಮಾಂಸಾಹಾರ ಸೇವನೆ ಮಾಡಬಾರ್ದು, ಬ್ರಹ್ಮಚರ್ಯ ಪಾಲನೆ ಮಾಡಬೇಕು, ಹಾಗೆ ಶುದ್ಧವಾಗಿರಬೇಕು. ದಿನನಿತ್ಯ ಅವರು ಬಹಳ ಶುದ್ಧವಾಗಿ ಮಡಿವಂತರಾಗಿರ್ಬೇಕು. ಇದೇ ಅಲ್ಲದೆ ಕೆಲವು ಮಾಲೆಗಳು ಹಾಕೋರು, ಓಂ ಶಕ್ತಿ ಮಾಲೆ ಹಾಕ್ತಾರೆ ಲೇಡೀಸ್, ಓಂ ಶಕ್ತಿ ಮಾಲೆ ಹಾಕ್ತಾರೆ ಲೇಡೀಸು, ಜೆಂಟ್ಸ್ ಎಲ್ಲ. ಅವರು ಕೂಡ ಇಷ್ಟು ದಿನ ಅಂತ, ಕೆಲವರು 9 ದಿನ, ಕೆಲವರು 21 ದಿನ, ಕೆಲವರು 48 ದಿನ, ಕೆಲವರು 108 ದಿನ. ಹೀಗೆ ಗಣೇಶ ಚತುರ್ಥಿ ಬಂದಾಗಲೂ ಅಷ್ಟೇ, ಹನುಮಾನ್ ಜಯಂತಿ, ಹನುಮಾನ್ ಮಾರುತಿ ಜಯಂತಿ ಇತ್ಯಾದಿ ಬಂದಾಗಲೂ ಅಷ್ಟೇ ಹನುಮಾನ್ ಮಾಲೆ ಹಾಕೋರು ಇರ್ತಾರೆ, ಓಂ ಶಕ್ತಿ ಮಾಲೆ ಹಾಕೋರು ಇರ್ತಾರೆ, ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕೋರು ಇರ್ತಾರೆ. ಧನುರ್ಮಾಸ ಸಂಕ್ರಾಂತಿವರೆಗೂ ಗೊತ್ತಲ್ಲ. ಒಟ್ಟಿನಲ್ಲಿ ಮಾಸ ಶಿವರಾತ್ರಿ ಟೈಮಲ್ಲಿ, ಹಾಗೆ ಶ್ರಾವಣ ಮಾಸದಲ್ಲಿ, ಹೀಗೆ ಆಯಾ ದೇವತೆಗಳು, ಭಕ್ತರು ಮಾಲೆ ಹಾಕ್ತಾರೆ ತಮ್ಮ ದೇವತಾ ಹೆಸರಲ್ಲಿ. 48 ದಿನ, 21 ದಿನ, 9 ದಿನ, ಹೀಗೆ 3 ದಿನ, 1 ದಿನ ಹಾಕೋರು ಇದ್ದಾರೆ ಅಲ್ವಾ. ಇದರಿಂದ ಏನು ಪ್ರಯೋಜನ? ಇದೊಂದು ಪ್ರಶ್ನೆ ಬರುತ್ತೆ ನಿಮ್ಮೆಲ್ಲರಿಗೂ. ವೀಕ್ಷಕರೇ, ಮಿತ್ರರೇ, ಅಭಿಮಾನಿಗಳೇ, ಗುರುಮಕ್ಕಳೇ, ಇಲ್ಲಿ ಏನಪ್ಪ ಸೀಕ್ರೆಟು ಅಂದರೆ, ಈಗಾಗಲೇ ನಾನು ಒಂದು ವಿಡಿಯೋ ಹಾಕಿದ್ದೀನಿ. ಲಾಸ್ಟ್ ಟೈಮ್ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಇದೇ ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ ನೋಡಿ. 21 ದಿನದ ಬಗ್ಗೆ ಹಾಕಿದ್ದೀನಿ. ನಮ್ಮ ಶರೀರದಲ್ಲಿ ನರಗಳು, ನಾಡಿಗಳು, ಹಾಗೆ ರಕ್ತ, ಮೂಳೆ, ಮಾಂಸ,
ಹಾಗೆ ಸಾಕಷ್ಟು ಅಂಗಾಂಗಗಳು, ಜೊತೆಗೆ ಇವೆಲ್ಲವನ್ನು ಮೇಂಟೈನ್ ಮಾಡೋ ಒಂದು ಮೆದುಳು ಅಂತ ಇರುತ್ತೆ. ಇಲ್ಲಿ ಸಾಕಷ್ಟು ನ್ಯೂರಾನ್ ಸಿಸ್ಟಮ್ ಇರುತ್ತೆ. ನ್ಯೂರಾನ್ ಸಿಸ್ಟಮ್ ಅಂದರೆ ನ್ಯೂಟ್ರನಸ್, ಅದಕ್ಕೆ ಸಂಬಂಧಪಟ್ಟ ಎಲೆಕ್ಟ್ರಾನ್ಸ್, ಎಲೆಕ್ಟ್ರಾನ್ ಮ್ಯಾಗ್ನೆಟಿಕ್, ಹಾಗೆ ಬಯೋ ಎನರ್ಜಿ, ಬಯೋಟೆಕ್ ಇತ್ಯಾದಿ, ಬಯೋಕೆಮಿಸ್ಟ್ರಿ ಇದೆಲ್ಲವೂ ಬರುತ್ತೆ. ನಮ್ಮ ತಲೆನಲ್ಲಿ ಪಿಟ್ಯೂಟರಿ ಪೀನಲ್ ಗ್ರಂಥಿಗಳಿರುತ್ತೆ. ಶರೀರದಲ್ಲಿ ಬ್ರಹ್ಮ ಗ್ರಂಥಿ, ವಿಷ್ಣು ಗ್ರಂಥಿ, ರುದ್ರ ಗ್ರಂಥಿ ಇರುತ್ತೆ. ಇಡೀ ನಮ್ಮ ಶರೀರ ಈ ಗ್ರಂಥಿಗಳಿಂದಾನೇ ಮೇಂಟೈನ್ ಆಗ್ತಿರೋದು. ಗ್ರಂಥಿಗಳಲ್ಲಿ ನನ್ನ ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ಮನುಷ್ಯ ಮತ್ತೆ ನಾನಾ ರೀತಿಯ ರೋಗಗಳಿಗೆ, ನಾನಾ ರೀತಿಯ ಅವ್ಯವಸ್ಥೆ ಆಗುತ್ತೆ. ಅವನ ಆರೋಗ್ಯದಲ್ಲಿ ಏರಿಳಿತ ಆಗುತ್ತೆ. ಕೋಪ ಬರೋದು, ಕಾಮ, ಕ್ರೋಧ, ಮದ, ಮತ್ಸರಗಳು ಇವೆಲ್ಲ ಬರೋದು ಕೂಡ ಈ ಬಯೋಕೆಮಿಸ್ಟ್ರಿಯಿಂದ, ಗ್ರಂಥಿಗಳಿಂದ. ಗೊತ್ತಾಯ್ತಲ್ಲ? ಇದೆಲ್ಲದಕ್ಕೂ ನ್ಯೂರಾನ್ ಸಿಸ್ಟಮ್ ಮೆದುಳಲ್ಲಿ ಅಂತ ನಾವು ಹೇಳ್ತೀವಿ. ಆದರೆ 21 ದಿನ ಕೂತಾಗ ಅವರಲ್ಲಿ ಸಾಕಷ್ಟು ಬದಲಾವಣೆ ಆಗುತ್ತೆ. ಯಾವುದೋ ಒಂದು ಶ್ರದ್ಧೆ, ಯಾವುದೇ ಒಂದು ನಂಬಿಕೆ, ಯಾವುದೋ ಒಂದು ಸಾಧನೆ, ಯಾವುದೋ ಒಂದು ಗುರಿ ಮುಟ್ಬೇಕಲ್ಲ, ಅದಕ್ಕೆ 21 ದಿನ ಕೂತ್ಕೋತಾರೆ. ಹಾಗೆ ಇಲ್ಲಿ 48 ದಿನ ಕೂತ್ಕೋತಾರೆ. ಆದರೆ 21 ದಿನಕ್ಕೂ 48 ದಿನಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ. ಯಾಕಂದರೆ ದಿನಗಳು ಜಾಸ್ತಿ ಆಯ್ತು ಇಲ್ಲಿ, ಕಾಲಮಾನ. ಇಲ್ಲಿ ಏನಪ್ಪ ಉಪಯೋಗ ಅಂದರೆ 48 ದಿನದಲ್ಲಿ ಮೊದಲು ನೋಡೋಣ. ನೋಡಿ, ಮೊದಲಿಗೆ 12 ತಿಂಗಳುಗಳಿದೆ ವರ್ಷಕ್ಕೆ. ಇದು ಚೆನ್ನಾಗಿ ನೆನಪಿಟ್ಕೊಳ್ಳಿ. ಹಾಗೆ 12 ತಿಂಗಳು ವರ್ಷಕ್ಕೆ ಅಂದಮೇಲೆ, ಹಾಗೆ ನಾವು ಸೂರ್ಯ ಭಗವಾನನಿಂದ ಭೂಮಿ ಇರೋದು 12ನೇ ಒಂದು ಕಕ್ಷೆ. 12ನೇ ಒಂದು ಕಕ್ಷೆನಲ್ಲಿ ಅದಿರುತ್ತೆ. ಅಂದರೆ 12 ಕೋಟಿ ಕಿಲೋಮೀಟರ್ ದೂರದಲ್ಲಿರುತ್ತೆ. ಹತ್ರ 15 ಕೋಟಿ ಅಂತ ಇಟ್ಕೊಬಿಡಿ ಟೋಟಲ್ ಆಗಿ. 12ನೇ ಇರುತ್ತೆ, 12ನೇ ಒಂದು ಸ್ಥಾನಮಾನದಲ್ಲಿ ಇರುತ್ತೆ ಭೂಮಿ. ಹಾಗೆ 48 ದಿನ ಅಂದರೆ 12 4 48. ಪಂಚಭೂತಗಳಲ್ಲಿ ಅಗ್ನಿ, ವಾಯು, ಹೊರಣ, ಆಕಾಶ, ಭೂಮಿ ಅಂತ ಇರುತ್ತೆ. ಹಾಗೆ 4 ಮುಖಗಳು ಬ್ರಹ್ಮನದು. 5 ಪಂಚಮುಖಿ ಅಂತೀವಿ, ಆದರೆ 4 ಮುಖಗಳು ಚತುರ್ಮುಖ. ಪಂಚಭೂತಗಳಂತೀವಿ, ಆದರೆ 4 ತಗೋತೀವಿ ನಾವು. ಮೈನು ಅಗ್ನಿ, ವಾಯು, ವರುಣ, ಆಕಾಶ, ನವಗ್ರಹಗಳು. ಭೂಮಿ ಲೆಕ್ಕಕ್ಕಿರಲ್ಲ, ಯಾಕಂದ್ರೆ ಭೂಮಿ ಕೂಡ ಒಂದು ಗ್ರಹನೇ ಅಲ್ವಾ? ಹೀಗಿರುತ್ತೆ. ಹಾಗೆ 48 ದಿನ ಅಂದರೆ 12 4 48. 12ಗಳು 4 ಬರ್ತವೆ. ಇದಕ್ಕೆ ಕಾರಣ ರಾಶಿಗಳು. 12 ರಾಶಿ ಇರುತ್ತೆ. 27 28 ನಕ್ಷತ್ರ ಇರುತ್ತೆ. ನೆನಪಿರಲಿ, ಗೊತ್ತಾಯ್ತಲ್ಲ? ಹಾಗೆ 12 ತಿಂಗಳಿರುತ್ತೆ ವರ್ಷಕ್ಕೆ. ಇವೆಲ್ಲ ಇಟ್ಕೋಬೇಕು ರಾಶಿಗಳು. ಹಾಗೆ 12 ಕೋಟಿಯಿಂದ 15 ಕೋಟಿ ಅಂತರದಲ್ಲಿ ನಮ್ಮ ಭೂಮಿ ಸೂರ್ಯನಿಂದ. ಹಾಗೆ ಈ ರಾಶಿಗಳೇ ಮೇನ್ ಇರುತ್ತೆ. ಓಕೆನಾ? ಇವುಗಳ ಆಧಾರದ ಮೇಲೆ 48 ದಿನ, 12 4 48 ಅಂತ ಇರುತ್ತೆ. ಗೊತ್ತಾಯ್ತಲ್ಲ? ಈ ಒಂದು ಕಾಲಮಾನದಲ್ಲಿ ಗ್ರಹ ನಕ್ಷತ್ರಾದಿಗಳು ತಮ್ಮ ಕೆಲಸವನ್ನ ಮಾಡ್ತವೆ. ಇಲ್ಲಿ ಏರಿಳಿತ ಆಗುತ್ತೆ. ಕೆಲವು ಒಳ್ಳೆ ಗ್ರಹಗಳು, ಕೆಟ್ಟ ಗ್ರಹಗಳು, ಗ್ರಹಗತೆ ಸರಿ ಇರುತ್ತೆ, ಸರಿ ಇರಲ್ಲ, ಕಷ್ಟ ನಷ್ಟ. ಒಟ್ಟಿನಲ್ಲಿ 48 ದಿನ ನಾವು ತೊಡ್ಕೊಬಿಟ್ರೆ ಒಂದು ಶ್ರದ್ಧೆಯಿಂದ, ನಂಬಿಕೆಯಿಂದ ಇಡೀ ನಮ್ಮ ಶರೀರ ಒಂದು ಒಳ್ಳೆ ವಾತಾವರಣಕ್ಕೆ ಟರ್ನ್ ಆಗುತ್ತೆ. ಆಗ ನಮ್ಮಲ್ಲಿ ದೈವಿ ಶಕ್ತಿ, ಯೋಗ ಶಕ್ತಿ, ತಪಶಕ್ತಿ ಇದೆಲ್ಲವೂ ವೃದ್ಧಿಯಾಗಿ ಸ್ಟೇ ಆಗುತ್ತೆ. ಅಂದರೆ ನಿಲ್ಲುತ್ತೆ. ನಮ್ಮ ಶರೀರದ ಅಣುರೇಣು ತುನ್ನಕಾಷ್ಟದಲ್ಲೂ ಒಂದು ಚೈತನ್ಯ, ಹೊಸ ಚೈತನ್ಯ, ದಿವ್ಯ ಶಕ್ತಿಯಾಗಿ ಮಾರ್ಪಾಟಾಗುತ್ತೆ. ಆಗ ನಮ್ಮ ದಿವ್ಯ ಶರೀರ ಆಗುತ್ತೆ ನಮ್ಮ ಶರೀರ. ಇದರಿಂದ ಸಾಕಷ್ಟು ಪಾಪಗಳ ನಾಶ ಆಗುತ್ತೆ. ಹಾಗೆ ಪುಣ್ಯಶಕ್ತಿ ಲಭಿಸುತ್ತೆ, ಹಾಗೆ ತಪಶಕ್ತಿ ಲಭಿಸುತ್ತೆ, ಯೋಗ ಶಕ್ತಿ ಲಭಿಸುತ್ತೆ. ಇದರಿಂದ ಈ ಜಗತ್ತಿನಲ್ಲಿ ನಾವು ಯಾವುದನ್ನೇ ಆಗಲಿ, ಯಾವುದೇ ಗುರಿ ಮುಟ್ಟಬೇಕಾದ್ರೂ ವಶೀಕರಣ ಮಾಡ್ತಕ್ಕಂಥ ಸಾಮರ್ಥ್ಯ ನಮ್ಮಲ್ಲಿರುತ್ತೆ. ವಶೀಕರಣದ ಶಕ್ತಿ, ವಶೀಕರಣ ಮಾಡ್ಕೊಳ್ತಕ್ಕಂಥ ಮನೋಬಲ ನಮ್ಮಲ್ಲಿ ವೃದ್ಧಿಯಾಗಿರುತ್ತೆ. ಚಳಿ, ಗಾಳಿ, ಮಳೆ ಇತ್ಯಾದಿಗಳನ್ನು ತಡ್ಕೊಂತೀವಿ. ಸಾಕಷ್ಟು ನೋವು, ಸಂಕಟಗಳನ್ನು, ಹಸಿವು, ಬಾಧೆಗಳನ್ನು ಎಲ್ಲವನ್ನು ತಡ್ಕೊಂಡಿರ್ತೀವಿ. ಇದರಿಂದ ನಮ್ಮಲ್ಲಿ ಮನೋಬಲ ಹೆಚ್ಚಿಸಿರುತ್ತೆ. ಅದಕ್ಕೆ 48 ದಿನ. ಇಲ್ಲಿ ಸಾಕಷ್ಟು ನಕ್ಷತ್ರಗಳು, ಗ್ರಹಗಳು, ಹಾಗೆ ಪ್ರಕೃತಿ ನಮ್ಮ ಮೇಲೆ ಪರೀಕ್ಷೆ ಮಾಡಿರುತ್ತೆ. ನಾವು ಗೆದ್ದೇ ಇರ್ತೀವಿ. 48 ದಿನ ಗೆದ್ದೇ ಇರ್ತೀವಿ. ಹೆಚ್ಚಿನ ಫಲಿತಾಂಶದಲ್ಲಿ ನಾವು ನಿಷ್ಠೆಯಿಂದ ಪಾಲನೆ ಮಾಡಿದ್ದೇ ಆದರೆ ಹೆಚ್ಚು ಶಕ್ತಿ ನಮ್ಮಲ್ಲಿ ಇರುತ್ತೆ. ಅದರಿಂದ ನಾವು ಈ ಜಗತ್ತನ್ನ ಗೆಲ್ಬೋದು. ಯಾಕಂದ್ರೆ ಪ್ರಾಣಿ, ಪಕ್ಷಿ, ಗಿಡ, ಮರ, ಬಳ್ಳಿ, ಮನುಷ್ಯರು, ಗ್ರಹಗಳು, ತಾರೆಗಳು, ನಕ್ಷತ್ರಗಳು, ನದಿ, ಸಾಗರಗಳು ಎಲ್ಲವನ್ನು ನಿಯಂತ್ರಿಸ್ತಕ್ಕಂಥ ಸಾಮರ್ಥ್ಯ ನಮ್ಮಲ್ಲಿ ಮನೋಬಲ ಇರುತ್ತೆ. ಅದಕ್ಕೆ 48 ದಿನದಲ್ಲಿ ಯಾರು ಯಾವ ಟೈಪಲ್ಲಿ ಇರ್ತಾರೆ, ಒಳ್ಳೆ ರೀತಿ ಇದ್ದಾರಾ ಅವ್ರು ಒಳ್ಳೆಯವ್ರು ಆಗ್ತಾರೆ. ಏನೇನಾದರೂ ಯೋಗ ಶಕ್ತಿ ಸಂಪಾದನೆ ಮಾಡ್ಕೊಳ್ತಿದ್ದಾರಾ ಅವ್ರ ಶಕ್ತಿ ಸಂಪಾದನೆ ಮಾಡ್ಕೋತಾರೆ.
ನಿಷ್ಠೆಯಿಂದಿದಾರ, ಯಾವ ಗುಣಮಟ್ಟದಲ್ಲಿದ್ದಾರೆ ಅದರಂತೆ ಶಕ್ತಿ ಸಂಪಾದನೆ ಮಾಡ್ಕೊಂಡಿರ್ತಾರೆ. ಒಂದು ವೇಳೆ 48 ದಿನ ಅವ್ರು ಕೆಟ್ಟವರು ಕೆಟ್ಟ ರೀತಿ ಇದ್ರೆ ಅಥವಾ 21 ದಿನ ಇದ್ರೆ ಅವ್ರು ಅದೇ ರೀತಿ ಕೆಟ್ಟವರಾಗ್ತಾರೆ. ಇದರ ಸಿದ್ಧಾಂತ ಹೀಗೆ. ಸೈಕಾಲಜಿಕಲ್ ಆಗಿ, ಮನೋಶಾಸ್ತ್ರದ ಪ್ರಕಾರ, ದೈಹಿಕವಾಗಿ, ಮಾನಸಿಕ, ಭಾವನಾತ್ಮಕವಾಗಿ ಇದೆಲ್ಲವೂ ಸತ್ಯ ಇರುತ್ತೆ. ಇದನ್ನು ಅರ್ಥ ಮಾಡಿಕೊಂಡು ನೀವು 48 ದಿನ ಆಗಲಿ, 21 ದಿನ ಆಗಲಿ, 9 ದಿನ ಆಗಲಿ ನಿಷ್ಠೆಯಿಂದ ಸನ್ಮಾರ್ಗವನ್ನ ಆಚರಣೆ ಮಾಡಬೇಕು. ವೀಕ್ಷಕರೇ, ಗುರುಮಕ್ಕಳೇ, ಭಕ್ತರೇ, ಅಭಿಮಾನಿಗಳೇ, ಇಷ್ಟು 48 ದಿನದ ಒಂದು ಸತ್ಯಾಂಶ. ನಿಮ್ಗೆ ಒಳ್ಳೆಯದಾಗಲಿ. ಪಾಲನೆ ಮಾಡಿ. ನೀವು ಒಳ್ಳೆ ಮರದಲ್ಲಿ ಹೋಗಿ ಒಳ್ಳೆ ಮನೋಬಲವನ್ನು, ಶಕ್ತಿ ಸಂಪಾದನೆ ಮಾಡ್ಕೊಳ್ಳಿ. ನಿಮ್ಮ ಜೀವನದಲ್ಲಿ ಅಂದ್ಕೊಂಡಿ ಕೆಲಸ ಖಂಡಿತ ಅತಿ ಬೇಗನೆ ಆಗುತ್ತೆ. ಮುಟ್ಟಬೇಕಾದ ಗುರಿಯನ್ನು ನೀವು ಮುಟ್ತೀರ. ನೀವು ಯಾವಾಗಲೂ ಸಾಧಿಸ್ತೀರ, ಗೆಲುವನ್ನು ಸಾಧಿಸ್ತಾ ಇರ್ತೀರ. ಇದರಿಂದ ಜಗತ್ತಿನಲ್ಲಿ ನಿಮ್ಮ ಅಕ್ಕಪಕ್ಕ ಇರೋರ ಹತ್ರ ನಿಮ್ಗೆ ಗೌರವ ಲಭಿಸುತ್ತೆ. ಹಾಗೆ ಜಗತ್ತಿನಲ್ಲಿ ನಿಮ್ಗೊಂದು ಒಳ್ಳೆಯ ಸ್ಥಾನಮಾನ ಸಿಗುತ್ತೆ. ಈ ಭೂಮಿ ಮೇಲೆ ಹುಟ್ಟಿದ್ದಕ್ಕೆ ಮುಟ್ಟಬೇಕಾದ ಗುರಿಯನ್ನು ಮುಟ್ಟಿರ್ತೀರ, ಸಾಧಿಸಬೇಕಾದನ್ನು ಸಾಧಿಸಿರ್ತೀರ. ಈ ರೀತಿ ಹೇಳ್ತಾ ಈ ವಿಡಿಯೋನೆಲ್ಲ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ಹಿಂದಿನ ಭಾಗ ನೋಡಿ, ಮುಂದಿನ ಭಾಗ ನೋಡಿ. ನಿಮ್ಮೆಲ್ಲರೂ ಒಳಗಾಗಿ. ಓಂ ಶಾಂತಿ.